ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆ ಸುರಿಯುತ್ತಿರುವ ಹಿನ್ನೆಲೆ ಇನ್ನು ಮುಂದೆ ಬೋರ್ವೆಲ್ ಕೊರೆಯುವ ಹಾಗಿಲ್ಲ ಎಂದು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ನೀರಿಗೆ ಬರ ಇದ್ದ ಕಾರಣ ಜಲಮಂಡಳಿ ಬೋರ್ವೆಲ್ ಕೊರೆಸುವುದಕ್ಕೆ ಕೈ ಹಾಕಿತ್ತು. ನೀರಿನ ಅಭಾವದಿಂದ ಬೋರ್ವೆಲ್ ನೀರಿಗೆ ಮೊರೆ ಹೋಗಿದ್ದಂತಹ ಅಧಿಕಾರಿಗಳು ಕಳೆದ 3 ತಿಂಗಳಿನಿಂದ 106 ಬೋರ್ವೆಲ್ಗಳು ಕೊರೆಸಲಾಗಿತ್ತು. ಹೀಗಾಗಿ ಈ ಬಾರಿ ಬೇಸಿಗೆಯಲ್ಲಿ 6800 ಬೋರ್ವೆಲ್ಗಳಲ್ಲಿ ಅಂತರ್ಜಲ ಮಟ್ಟ ಕುಸಿತ ಕಂಡಿತ್ತು. ಇದರಿಂದಾಗಿ ಇನ್ಮೇಲೆ ಬೇಕಾಬಿಟ್ಟಿ ಬೋರ್ವೆಲ್ ಕೊರೆಯುವ ಹಾಗಿಲ್ಲ ಎಂದು ತಿಳಿಸಿದ್ದಾರೆ. ಸೊ ಕೆಲವೊಂದು ಮಾತ್ರ ಫೇಲಿಯರ್ ಆಗಿದೆ. ಸೊ ಈಗ ಮಳೆಗಾಲ ಬಂದಿರೋದ್ರಿಂದ ಸದ್ಯಕ್ಕೆ ನಾವು ಬೋರ್ವೆಲ್ ಕೊರೆಯೋದನ್ನು ಸ್ಥಗಿತಗೊಳಿಸಿದ್ದೇವೆ. ಬಟ್ ಎಲ್ಲೆಲ್ಲಿ ಬೇಡಿಕೆ ಇದೆ, ಇನ್ನೂ ಮಳೆ ನೀರು ಹಿಂಗಿಲ್ಲ, ಇನ್ನೂ ನೀರಿನ ಸಮಸ್ಯೆ ಇದ್ದರೆ ಅಲ್ಲಿ ಡಿಪೆಂಡ್ ಅಪಾನ್ ದ ಸಿಚುವೇಶನ್, ಕೇಸ್ ಟು ಕೇಸ್ ಬೇಸಿಸು ಬೋರ್ವೆಲ್ ಕೊರೆಯೋದ್ರ ಬಗ್ಗೆ ನಾವು ತೀರ್ಮಾನ ತೆಗೆದುಕೊಳ್ತೀವಿ. ಸರ್, ಎಷ್ಟು ಬೋರ್ವೆಲ್ ನೀರು ಬಂದಿವೆ ಸ್ಟಾಪ್ ಆಗಿರೋದು ಕಾರಣ ಏನು ಸರ್? ಬೋರ್ವೆಲ್ ಕೆಲವು ಬೋರ್ವೆಲ್ ನೀರು ಬಂದಿಲ್ಲ, ಕಾರಣ ಏನು ಸರ್? ಮತ್ತು ನಾನು ಇಲ್ಲಿ ನಮ್ಮದು ಹೈಯೆಸ್ಟ್ ಸಕ್ಸಸ್ ರೇಟ್ ಇದೆ, 90% ಸಕ್ಸಸ್ ರೇಟ್ ಇದೆ. ಇದು ಮುಖ್ಯವಾಗಿ ನಾವು ಜಿಯಾಲಜಿಸ್ಟ್ಗಳನ್ನು ಒಳಪಡಿಸಿಕೊಂಡ್ರು ಅಂದರೆ ನಮಗೆ ಜಾಸ್ತಿ ರೇಟ್ ಸಕ್ಸಸ್ ರೇಟ್ ಬಂದಿದೆ. ಕೆಲವೊಂದು ಕಡೆ ಏನಾಗಿದೆ, ಸರಿಯಾಗಿ ಮಳೆ ಹಿಂಗದೇ ಇರೋದ್ರಿಂದ ಅಲ್ಲಿ ಬೋರ್ವೆಲ್ ಕೊರೆದಿದ್ರು ಬರಲ್ಲ. ಅದು ತುಂಬ ಕಡಿಮೆ ಇದೆ. 10% ಕೇಸಲ್ಲಿ ನಮಗೆ ಈ ಥರ ಬೋರ್ವೆಲ್ ಫೇಲಿಯರ್ ಆಗಿದೆ. 136ರಲ್ಲಿ ಬಹುಶಃ 12ರಿಂದ 13 ಬೋರ್ವೆಲ್ಗಳು ನಮಗೆ ನೀರು ಈಲ್ಡ್ ಸಿಕ್ಕಿಲ್ಲ. ಉಳಿದದೆಲ್ಲ ಒಳ್ಳೆಯ ಈಲ್ಡ್ ಇದೆ, ಎಲ್ಲರೂ ಕನೆಕ್ಷನ್ ಸಿಕ್ಕಿದೆ.